ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಮಾಂತೇಶಣ್ಣ ಕಮತ್ ಅವರ ನೇತೃತ್ವದಲ್ಲಿ ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಜವಾಹರ್ಲಾಲ್ ಒಟ್ಟಿಮುರಿ ಅವರು ಉಪಾಧ್ಯಕ್ಷರು ಹಾಗೂ ರಾಜೀವ್ ಹುಸೇನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮುದುಕಣ್ಣ ಧಾರವಾಡ ಅವರು ಗೌರವ ಅಧ್ಯಕ್ಷರಾಗಿ ಹಾಗೂ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂತಂದ್ರೆ ಯಾರ್ಯಾರ ರಾಜ್ಯಗಳು ಕೆಲಸ ಮಾಡಬೇಕು ಅಂತೇಳಿ ಜಿಲ್ಲೆಯೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಮನುಷ್ಯನೊಳಗೆ ಇದ್ರೆ ದಯಮಾಡಿ ಅಧ್ಯಕ್ಷರ ಹತ್ರ ಆಗಿರ್ಬೋದು ಉಪಾಧ್ಯಕ್ಷರ ಹತ್ರ ಆಗಿರ್ಬೋದು ತಿಳಿಸ್ಬೇಕು. ಯಾಕಂದ್ರೆ ಇವೆಲ್ಲ ಕೆಲಸಗಳನ್ನು ಮಾಡುವಂಥದ್ದು ಭಾಳ ಐತಿ. ಇನ್ನು ನನ್ನ ಮಾಡಲಿಲ್ಲ ನಿನ್ನ ಮಾಡಲಿಲ್ಲ ಅಂತೇಳಿ ಯಾರ ಹತ್ರನೂ ಮನುಷ್ಯನಲ್ಲಿ ಗೊಂದಲಗಳನ್ನು ಇಟ್ಕೊಳಕ್ಕೆ ಹೋಗ್ಬಾರ್ದು. ದಯಮಾಡಿ ಯಾರಾದರೂ ನಾವು ಜಿಲ್ಲೆಯೊಳಗೆ ಕೆಲಸ ಮಾಡ್ತೇವೆ, ಮುಂದಾಳತ್ವವನ್ನು ವಹಿಸ್ತೇವೆ, ಸಂಘಟನೆ ಮುಂದೆ ತರ್ತೇವೆ ಅನ್ನುವಂಥವ್ರು ರಾಜ್ಯದ ಉಪಾಧ್ಯಕ್ಷರಾಗಿರ್ಬೋದು, ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ರಾಜ್ಯಸಭೆಗೆ ನೀವು ವಿನಂತಿಯನ್ನು ಮಾಡಿದ್ರೆ ನಾವು ಈ ಸರಿ ಖಂಡಿತವಾಗಿಯೂ ನಾವು ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ, ಸಂಘಟನೆಯನ್ನು ಮಾಡ್ತೇವೆ, ರೈತರಿಗೆ ಸತ್ಯವಾದಂಥ ನ್ಯಾಯವಾದಂಥ ಹೋರಾಟವನ್ನು ಮಾಡಿ ಅವರಿಗೆಲ್ಲ ನ್ಯಾಯವನ್ನು ಕೊಡಿಸ್ತೇವೆ ಅಂತ ಹೇಳಿ ಕೆಲಸ ನಿಮ್ಮ ಮನದಲ್ಲಿ ಇಟ್ಕೊಡ್ರಿ ದಯಮಾಡಿ. ಯಾಕಂದ್ರೆ ಈ ಹೊಸ ಸಂಘಟನೆ ಸಿಗಬೇಕಂತಂದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನನಗೆ ಇವತ್ತು. ಯಾಕಂದ್ರೆ ನಾವೆಲ್ಲ ಮೊದಲ ಕೂಲಿ ಕಾರ್ಮಿಕರಲ್ಲಿ ಇದ್ದು ನೂರಾರು ಮಂದಿ ನಮ್ಮ ಉತ್ತರ ಕರ್ನಾಟಕದಿಂದ ಲಾಬಿ ಮಾಡಿದ್ವಿ ಪೋಸ್ಟಿಗಾಗಿ, ಆದರೆ ಯಾರಿಗೂ ಸಿಗಲಿಲ್ಲ. ಆದರೆ ಯಾರು ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೇನು ಲಾಬಿ ಮಾಡಲಿಲ್ಲ. ನನಗೆ ಆ ಪೋಸ್ಟ್ ಬೇಕಾಗಿತ್ತು ಅಂತೇಳಿ ಸುಮಾರು ಸಲ ಅವರ ಹಿರಿಯರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಭಾರತೀಯ ಕೃಷಿಕ ಸಮಾಜದ ಏನು ಹಿಂದುಗಡೆ ಇದ್ರಲ್ಲ ಅವರು ಲಿಂಗರಾಜ್ ಪಾಟೀಲ್ ಅವರು ತೀರ್ ಹೋದ ನಂತರ ಅವರೆಲ್ಲರೂ ಮಾಂತೇಶಣ್ಣ ಕಮತ್ ಅವರಿಗೆ ಭಾಳ ಸಲ ಕಾಲ್ ಮಾಡಿದ್ರು. ಅವರು ಕೂಡ ನಾನು ಕೇಳಿದ್ರು, ರಾಜ್ಯದ ಕಮಿಟಿ ಅವ್ರ ಜೊತೆ ಎಲ್ಲ ಮಾತಾಡಿದ್ರು. ಹಿಂಗೆಲ್ಲ ಅನ್ನತ್ತಾರು ಏನು ಮಾಡೋದು, ಇದು ಸೆಂಟ್ರಲ್ ಆಗುತ್ತೈತೆ, ರಾಷ್ಟ್ರೀಯ ಸಂಘಟನೆ ಆಗುತ್ತೆ, ದಯಮಾಡಿ ಇದನ್ನು ಮಾಡ್ರಿ ಇದನ್ನು ಅನ್ನುವಂಥದ್ದು ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ ಕಮತ್ ಅವರು ಅಂತ ಹೇಳಿ ಕೆಲಸ ಅವ್ರೇನು ಮೊದಲಗಡೆ ಇದ್ರಲ್ಲ ಅವರೆಲ್ಲರೂ ಹೇಳಿದರು. ಹೀಗಾಗಿ ಆ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದರು. ನಾವು ಸುಮಾರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಲ್ಲರ ಗಮನಕ್ಕೆ ತಂದಿದ್ದು ಇದನ್ನು ಆಯ್ತು ನೋಡ್ರಿ ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ ದಯಮಾಡಿ ಇನ್ನೊಂದು ಏನಾಯ್ತಂದ್ರೆ ಈ ಬರುವ ವಾರದಲ್ಲಿ ಧಾರವಾಡ ಆಗಿರ್ಬೋದು, ಕೇರೆ ಆಗಿರ್ಬೋದು, ಇನ್ನು ಎಲ್ಲಾದರೂ ಅನುಕೂಲ ಆದ ಅಂಥದ್ರಲ್ಲಿ ಮತ್ತೊಂದು ಮೀಟಿಂಗ್ ಮಾಡ್ತೇವೆ. ತಮ್ಮ ಪೋಸ್ಟ್ಗಳನ್ನು ತಮ್ಮ ಆದೇಶ ಪತ್ರಗಳನ್ನು ತಮಗೆಲ್ಲರಿಗೂ ರೆಡಿ ಮಾಡಿ ಕೊಡ್ತೇವೆ. ಯಾರು ಜಿಲ್ಲಾದೊಳಗಾಗಿರ್ಬೋದು, ತಾಲೂಕದೊಳಗಾಗಿರ್ಬೋದು, ದಯಮಾಡಿ ಬರ್ಬೇಕನ್ನೋರ ಮಾಡ್ತಾನೆ ಕೆಲಸ ಅನ್ನೋರ ನೀವು ಖಂಡಿತವಾಗಿ ಬರ್ರಿ. ನಿಮಗೆಲ್ಲ ಆಹ್ವಾನ ಐತಿ, ನಿಮಗೆಲ್ಲ ರೆಡಿ ಮಾಡ್ತೇವೆ. ನಿಮ್ಗೆ ಏನು ಕೆಲಸಗಳು ಬೇಕಾಗ್ಯಾವ ಏನಿಲ್ಲ ಅಂತೇಳಿ ನಾನು ಆ ಕಡೆಯಿಂದ ಇತ್ತು ತೆಗೆದು ನನಗೆ ಅಲ್ಲಿ ಹಾಕ್ಯಾರ ಇಲ್ಲಿ ಹಾಕ್ಯಾರ ಅಂತೇಳಿ ದಯವಿಟ್ಟು ಮನುಷ್ಯನಲ್ಲಿ ಭಾವನೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು. ನಾವು ಓಡುವಂಥ ಕುದುರೆನ ಓಡ್ಸಾವ, ನಾವು ಓಡ್ಲಾರ್ದಂಥ ಕುದುರೆಗಳು ಓಡ್ಸಕ್ಕೆ ಮನಸ್ಸೇ ಇಲ್ಲ ನಮಗೂ. ಯಾರಾದರೂ ನೀವು ನನ್ನ ಕರದಲ್ಲಿ ಅನ್ಬಾರ್ದು. ದಯಮಾಡಿ ನೀವು ಮುಂದಾಳತ್ವವನ್ನು ವಹಿಸ್ರಿ. ನೀವು ವಹಿಸಿ ಕೆಲಸ ಅಧ್ಯಕ್ಷರ ಗಮನಕ್ಕೆ ತೊಗೊಂಬರ್ರಿ. ನಿಮ್ಮ ಜೊತೆಯಲ್ಲಿ ಉಪಾಧ್ಯಕ್ಷರು ಇರ್ತಾರೋ, ಎಲ್ಲರೂ ಇರ್ತಾರೆ ನಿಮ್ಮ ಜೊತೆಯಲ್ಲಿ. ನೀವು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿರಿ ಅಂತಂದ್ರೆ ನಿಮ್ಮನ್ನು ಅವ್ರು ಆಯ್ಕೆ ಮಾಡ್ತಾರೆ. ಇನ್ನೂ ಹಲವಾರು ಜನ ಮಾತಾಡೋರಿದ್ದಾರೆ. ನಿಮ್ಮ ಕುಂದು ಕೊರತೆಗಳನ್ನು ಹೇಳ್ರಿ. ಇವತ್ತು ಉದ್ದೇಶ ಏನಂತಂದ್ರೆ ಸಭೆಯನ್ನು ಕರೆಯುವುದಕ್ಕಾಗಿ ಭಾರತೀಯ ಕೃಷಿಕ ಸಮಾಜದ ಮಾಡಿದ್ರು ಉದ್ದೇಶವಾಗಿ ಕರೆದು ಎಲ್ಲರಿಗೂ ವಂದನೆಗಳನ್ನ ಹೇಳುತ್ತಾ ಇನ್ನೂ ಹಲವಾರು ಜನ ಮಾತಾಡ್ರಿ. ನಿಮ್ಮ ಏನು ವಿಚಾರ ಆಲೋಚನೆಗಳು ಅದಾವೆಲ್ಲ ಹೇಳ್ರಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಮಾಂತೇಶಣ್ಣ ಕಮತ್ ಅವರು ಅದು ಏನು ಹೇಳ್ತಾರಲ್ಲ ವಿಷಯ. ನಮಸ್ಕಾರ. ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಕೃಷಿಕ ಸಮಾಜ ನ್ಯೂ ದೆಹಲಿ ಅಂತ ನಮ್ಮ ಸಂಘಟನೆ ಈಗಾಗಲೇ ನಾವು ಈ ಬೆಳಗಾವಲ್ಲಿ ಮೊದಲನೇ ಬಾರಿಗೆ ಮೊದಲು ಭಾಳ ವರ್ಷದಿಂದ ಇತ್ತು. ಅಧ್ಯಕ್ಷರ 2009 ಮಾಡಿರಲ್ಲ. ಈಗ ನಾವು ಕರ್ನಾಟಕಕ್ಕೆ ತಂದ ಈ ನಮ್ಮ ಕರ್ನಾಟಕ ರಾಜ್ಯದಾಗ ನಾವು ಈ ಸಂಘಟನೆ ಬೆಳೆಸಬೇಕು. ಈ ಸಂಘಟನೆಯಿಂದ ಹಲವಾರು ಲಾಭಗಳದು. ಅಧ್ಯಕ್ಷರು ದಿಲ್ಲಿ ತನಕ ಎಲ್ಲ ಮಾತಾಡಿದ್ದಾರೆ. ಈ ಸಂಘಟನೆಯಿಂದ ನಮ್ಮ ರೈತರಿಗೆ ಏನು ಲಾಭ ಆಗ್ತೈತಿ, ಇಲ್ಲಿ ಕರ್ನಾಟಕದವ್ರು ಏನು ಸಂಘಟನೆಗಳು ಮಾಡಿದಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಳಗೆ 74 ರಾಜ್ಯಾಧ್ಯಕ್ಷರದ, 74 ಉಪಾಧ್ಯಕ್ಷರದ. ಅಂದರೆ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇಲ್ಲ. ಸುಮ್ಮನೆ ಸಂಘಟನೆ ಅಂತ ಹೋಗೋದಷ್ಟೇ ಆಗೈತಿ. ಅದರ ರೈತರ ಕುಲಕ್ಕೆ ನುಕ್ಸಾನ ಆಗತ್ತೈತೆ, ಅದು ಯಾರು ವಿಚಾರ ಮಾಡೋದಿಲ್ಲ. ಉದ್ಯೋಗಗಳಿಗೆ ವಿಚಾರ ಮಾಡತ್ತಾರ, ಪಿಕ್ಚರ್ಗಳದಾಗ ಬರ್ಬೇಕು. ಇಂಥವೆಲ್ಲ ಸಂಘಟನೆದಾಗ ಕೆಲವೊಂದು ಗೊಂದಲಗಳು ಅದಾವೆ. ಆದರೆ ನಮ್ಮ ಸಂಘಟನೆ ಇಲ್ಲಿಸ್ತಾನ ನಾವು ಕೂಲಿ ಕಾರ್ಮಿಕ ನಡೆಸ್ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಗೊಂದಲಗಳಿಲ್ಲ. ಯಾವುದೋ ನಾವು ಸ್ಥಾನಗಳಿಗೆ ಬೆಲೆ ಕೊಡೋದಿಲ್ಲ. ನಾವು ರಾಜ್ಯಾಧ್ಯಕ್ಷ ನೀವು ರಾಜ್ಯಾಧ್ಯಕ್ಷರು, ನೀವು ಉಪಾಧ್ಯಕ್ಷರನ್ನ. ಯಾಕಂದ್ರೆ ನಮ್ಮಷ್ಟೇ ನೀವು ದುಡಿತೀರಿ, ನಮ್ಮ ಥರನ ನೀವು ಬರ್ತೀರಿ, ನಮ್ಮ ಥರನ ಹೋರಾಟ ಮಾಡ್ತೀರಿ. ಅದಕ್ಕೆ ಎಲ್ಲರದ್ದು ಬೆಂಬಲ ನಮ್ಗೆ ಸಂಪೂರ್ಣ ನೀವು ಕೊಟ್ಟಿರಿ. ಇದೇ ಥರ ನಮ್ಮ ರಾಜ್ಯ ಒಳಗೂ ನಾವು ಸಾಕಷ್ಟು ಸಂಘಟನೆಗಳು ಮಾಡಿ ನಮ್ಮ ರೈತ ಶಕ್ತಿ ಏನೈತೆ ಅನ್ನೋದು
ಆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತೋರಿಸುವಂಥ ಶಕ್ತಿ ನಮ್ಮ ರೈತರ ಶಕ್ತಿ ತೋರಿಸ್ಬೇಕು. ಅಂದಾಗ ನಮಗೆ ಬೆಂಬಲ ಬೆಲೆ ಸಿಗ್ತೈತಿ. ಯಾವುದೂ ಬೆಳೆಗೆ ನಮಗೆ ಬೆಂಬಲ ಬೆಲೆ ಇಲ್ಲ. ಸುಮ್ಮನೆ ನಾವು ಹೋರಾಟ ಮಾಡ್ತೇವೆ, ಹೋಗ್ತೇವೆ, ಕಾಗಪತ್ರ ತಗೋತಾರೋ ಒಗಿತಾರೋ ಮತ್ತು ಅದೇ ಮಾಡ್ತಾರೆ ಅವರು. ದಯವಿಟ್ಟು ನಾವು ಸಂಘಟನೆ ಒಕ್ಕಟ್ಟು ಅದು ಒಂದಾದು ಅಂದ್ರೆ ಈ ರಾಜ್ಯ ನಾವು ಅಳಗಾಡಿಸೋ ತಾಕತ್ತು ನಮ್ಮಲ್ಲಿ ಐತೆ ಅಂತ ನಾ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಸಿಟಿಯಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಗಳಲ್ಲಿ ನಾವು ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡೋಣ. ಮಹಿಳಾ ತಾಯಂದರು ಕೂಡ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಮಹಿಳಾ ತಾಯಂದರು ಭಾಳ ಮಂದಿ ಇದ್ದಾರೆ ಸಂಘಟನೆ ಒಳಗೆ ನಮಗೆ. ಅವರು ಕೂಡ ರಾಜ್ಯ ತನಕ ಬಂದ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ನಾವು ಎಷ್ಟು ಹೊಗಳಿದ್ರು ಸಾಲದು. ಆದರೆ ಇನ್ನೂ ಕೂಡ ಮಹಿಳಾ ಅಧ್ಯಕ್ಷರು ಆಗಬೇಕು, ಜಿಲ್ಲಾದಾಗ ಆಗಬೇಕು, ರಾಜ್ಯದಾಗ ಆಗಬೇಕು, ತಾಲೂಕದಾಗ ಆಗಬೇಕು. ನಿಮ್ಮ ಮಹಿಳಾ ಎಷ್ಟು ಜನ ಅಧ್ಯಕ್ಷರದಾರೆ ಅವರು ಕೂಡ ಒಂದು ಜವಾಬ್ದಾರಿ ತೊಗೊಂಡು ಮಹಿಳೆಯನ್ನು ತಂದು ನಾವು ರೈತ ಕುಲಕ್ಕೆ ಒಂದು ಶಾಂತಿ ಸಿಗುವಂಥ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳು.